ಮಹಾರಾಜ್ರೆ, ನೀವ್ ಎಷ್ಟೊತ್ತಿಂದ ಇದನ್ನೇ ನೋಡ್ತಿದ್ದೀರಾ? ನಾನ್ ಮಾಡೋ ಕೂಡ ಇಷ್ಟೊಂದು ಸಮಯ ತಗೊಂಡಿರ್ಲಿಲ್ಲ. ಬೇಗ ಹೇಳ್ಬಿಡಿ ಯಾರು ಮಾಡಿರೋದು ತುಂಬಾ ಚೆನ್ನಾಗಿದೆ ಅಂತ. ಹಾ ಹೇಳಿ ಮಹಾರಾಜ. ನೀವು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತೀರಿ. ಅದೇನೆಂದರೆ ಎರಡು ಎಷ್ಟು ಸುಂದರವಾಗಿದೆ ನಿರ್ಣಯ ಮಾಡುವುದು ಕಠಿಣವಾಗಿದೆ ನಮಗೆ. ಮಹಾರಾಜ್ರೆ, ಈ ಗೊಂಬೆಗಳನ್ನ ನನ್ನ ಕೈಯಾರೆ ನಾನು ಮಾಡಿದ್ದೀನಿ. ಹೇಳಿ ಇವರಿಬ್ರು ಯಾರು ಅಂತ? ಇದು ನಿಸ್ಸಂದೇಹವಾಗಿ ಬೊಂಬೆಗಳೇ. ಅದಂತೂ ಹೌದು. ಆದ್ರೆ ಯಾರು ಗೊಂಬೆ? ಈಗ ಯಾರು ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೆ ಅದರ ಮೇಲೆ ಅಧಿಕಾರ ಇರುತ್ತದೆ. ಈ ಬೊಂಬೆಗಳು ನಿಮ್ಮದೇ. ಮಹಾರಾಜರೇ, ಚಿಕ್ಕ ಮಹಾರಾಣಿ ತಿರುಮಲಂಬ ಅವರಿಗೆ ನೀವು ಇದನ್ನ ಹೇಳ್ಬೇಕು. ಅವರು ಯಾರ ಪ್ರತಿರೂಪ ಮಾಡಿದ್ದಾರೆ ಅಂತ. ಪ್ರತಿರೂಪವೇ? ಪ್ರತಿರೂಪ ಇದು ರಾಕ್ಷಸ, ಮತ್ತೆ ಇದು ರಾಕ್ಷಸಿ. ಮಹಾರಾಜರೇ, ನಾನು ಎಷ್ಟೊಂದು ಪ್ರೀತಿಯಿಂದ ನಮ್ಮಿಬ್ಬರ ಪ್ರತಿರೂಪ ಅಂತ ಇದನ್ನ ಮಾಡಿದ್ದೆ. ಇದು ನಮ್ಮ ಪ್ರತಿರೂಪವೇ. ಅದ್ಭುತ, ಎಷ್ಟು ಚೆನ್ನಾಗಿದೆ ನಮ್ಮ ಪ್ರತಿರೂಪಗಳು. ನಾವು ಸುಮ್ಮನೆ ತಮಾಷೆ ಮಾಡುತ್ತಿದ್ದೆವು. ನೋಡಿ ಇಲ್ಲಿ ನಾವು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೇವೆ. ಅತಿ ಸುಂದರ. ನೀವು ಸಾಕ್ಷಾತ್ ದೇವಿ ಸ್ವರೂಪದಲ್ಲಿ ಕಾಣುತ್ತಿದ್ದೀರಿ. ನಮ್ಮಮ್ಮ ಕೂಡ ಇದನ್ನೇ ಹೇಳ್ತಾರೆ. ಕರಕುಶಲ ಕಲೆಯಲ್ಲಿ ನನ್ಗಿಂತ ಪಾರಂಗತರು ಬೇರೆ ಯಾರೂ ಇರೋಕ್ ಸಾಧ್ಯ ಇಲ್ಲ. ಪಾರಂಗತೆ ಎನ್ನುತ್ತಿದ್ದಾರೆ. ಅದ್ಭುತ, ಸತ್ಯ ಹೇಳುತ್ತಿದ್ದರು ಅವರು. ಮಹಾರಾಜರೇ, ಇವತ್ತು ನವರಾತ್ರಿಯ ಮೊದಲನೇ ದಿನ. ನಿಮಗೆ ಯಶಸ್ಸು ಸಿಗಲಿ, ನಿಮ್ಮ ಕೀರ್ತಿ ವಿಶ್ವದೆಡೆ ಹರಡಲಿ, ನಿಮ್ಗೆ ದೀರ್ಘಾಯಸ್ಸು ಇರಲಿ ಅಂತ ನಾವು 9 ದಿನಗಳ ವ್ರತ ಮಾಡ್ತಿದೀವಿ. ಮಹಾರಾಣಿ ಚಿನ್ನಾದೇವಿ, ನಮ್ಮ ಬಗ್ಗೆ ಎಷ್ಟು ಯೋಚಿಸುತ್ತೀರಾ ನೀವು? ನಿಮ್ಮ ಸ್ನೇಹ, ನಿಮ್ಮ ಪ್ರೇಮ ಅಮೂಲ್ಯವಾದದ್ದು. ನಮ್ಮ ಸೌಭಾಗ್ಯವು ನೀವು ನಮ್ಮ ಮಹಾರಾಣಿಯನ್ನು. ನಿಮಗಾಗಿ ಏನನ್ನಾದ್ರೂ ಮಾಡುವುದು ನಮಗೋಸ್ಕರ ಸೌಭಾಗ್ಯದ ವಿಷಯ. ಅದು ನನಗೂ ಕೂಡ ಸೌಭಾಗ್ಯದ ವಿಷಯನೇ. ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನಾನು ಕೂಡ ವ್ರತ ಮಾಡ್ತೀನಿ. ವ್ರತ ನೀವು ಮಾಡುತ್ತೀರಾ? ಇಲ್ಲ, ಅಂದರೆ ನಮಗೆ ಗೊತ್ತೇ ಇದೆ ನೀವು ನಮ್ಮನ್ನು ಪ್ರೀತಿಸುತ್ತೀರಾ ಎಂದು. ಆದರೆ ನಿಮ್ಮ ಪ್ರೀತಿಯನ್ನು ನಿರೂಪಿಸಲು ಅವಶ್ಯಕತೆ ಇಲ್ಲ. ವ್ರತ ಮಾಡಬೇಡಿ. ಮಹಾರಾಜರೇ, ಯಾಕೆ ತಡಿತಿದ್ದೀರಾ? ಇವರು ವ್ರತ ಮಾಡ್ಲಿ ಬಿಡಿ. ಕೇವಲ 9 ದಿನಗಳ ವ್ರತ ತಾನೇ. 9 ದಿನಗಳ? 9 ದಿನ ಮಾಡಬೇಡಿ ನೀವು. ಇಲ್ಲ, ನೀವು ವ್ರತ ಮಾಡಿ. ಆದ್ರೆ ನೆನ್ಪಿರ್ಲಿ, ರಾಜಮಹಲಿನ ಆ ಕಲ್ಲಿನ ಕೋಟೆಗೆ ಹೋಗ್ಬೇಡಿ. ಯಾಕೆ? ನಮ್ ಚಿಕ್ಕಮ್ಮ ಹೋಗಿದ್ರು. ವ್ರತದಿಂದ ತಲೆ ಸುತ್ತ ಬಂತು. ಕಲ್ಲಿನ ಕೋಟೆಯಿಂದ ಕೆಳಗ್ ಬಿದ್ರು, ಸೀದಾ ಮೇಲ್ ಹೋದ್ರು. ಕೆಳಗಡೆ ಬಿದ್ದವರು ಹೇಗ್ ಮೇಲ್ಗಡೆ ಹೋದ್ರು? ಸ್ವರ್ಗವಾಸಿ ಆಗೋದ್ರಲ್ಲ ಅವರು. ಸ್ವರ್ಗವಾಸಿನ? ಸಾಧ್ಯವಿದೆ. ವ್ರತ ಮಾಡಬೇಡಿ ನೀವು. ಇಲ್ಲ, ನೀವು ವ್ರತ ಮಾಡಿ. ಆದ್ರೆ ಒಂದೇ ಕಡೆ ಮಲ್ಗಿರ್ಬೇಡಿ ಅಷ್ಟೇ. ಆ ಕಡೆ ಈ ಕಡೆ ತಿರುಗ್ತಾನೆ ಇರಿ. ಯಾಕೆ? ಒಂದೇ ಕಡೆ ಮಲ್ಕೊಂಡಿದ್ರೆ ಬೆನ್ನು ಹಿಡ್ಕೊಂಡ್ ಬಿಡತ್ತಲ್ವಾ? ನೆಲದ ಮೇಲೆ ಮಲ್ಕೋಬೇಕಾಗತ್ತೆ. ನೆಲದ ಮೇಲ? 9 ದಿನ. ಮತ್ತೆ ಇಡೀ ದಿನದಲ್ಲಿ ಕೇವಲ ಒಂದೇ ಹಣ್ಣು ತಿನ್ಬೋದು. ಒಂದೇ ಹಣ್ಣು? ಆದ್ರೆ ನೀರನ್ನ ನೀವ್ ಎಷ್ಟ್ ಬೇಕಾದ್ರೂ ಕುಡಿಬಹುದು. ಮಹಾರಾಣಿ ತಿರುಮಲಂಬ, ನೀವು ವ್ರತ ಮಾಡ್ತೀರಲ್ಲ? ಹೇಳಿ ನನ್ಗೆ, ಹೇಳಿ, ನೀವು ವ್ರತ ಮಾಡ್ತೀರಲ್ಲ? ನಾನ್ ಮಾಡಲ್ಲ. ನಾನ್ ಯಾಕೆ ಮಾಡ್ಬೇಕು? ನಾನು ಮಾತ್ರ ಅಲ್ಲ, ನನ್ನ ನೆರಳು ಕೂಡ ವ್ರತವನ್ನ ಮಾಡೋದಿಲ್ಲ. ನಮ್ಮ ತಲೆಮಾರುಗಳಲ್ಲೇ ಯಾರಾದ್ರೂ ವ್ರತವನ್ನ ಮಾಡಿದಾರಾ? ಹಾಗಾದ್ರೆ ಸಂಕಲ್ಪದ ಗತಿ ಏನು ಸ್ವಾಮಿ? ನಾನ್ ಯಾವ ಸಂಕಲ್ಪನೂ ಮಾಡ್ಕೊಂಡಿಲ್ವಲ್ಲ. ಆದ್ರೆ ನಾನ್ ಸಂಕಲ್ಪ ಮಾಡಿದ್ದೀನಲ್ಲ. ಹಾಗಾದ್ರೆ ಭಾಗ್ಯವತಿ, ವ್ರತವನ್ನು ನೀನೇ ಮಾಡು. ನೀನು ಯಾವಾಗ್ಲೂ ಚಕ್ರವ್ಯೂಹ ರಚನೆ ಮಾಡ್ತೀಯ, ನಾನು ಅಭಿಮನ್ಯು ತರ ಸಿಕ್ಕಾಕೋತೀನಿ ಅದ್ರಲ್ಲಿ. ಏನ್ ತಮಾಷೆ ಮಾಡ್ತಿದ್ದೀರಾ ನೀವು? ಇದು ಸಂಕಲ್ಪ. ನೀವು 9 ದಿನ ಉಪವಾಸ ಮಾಡ್ಬೇಕು. 9 ದಿನನಾ? ಕಮ್ಮಿನಾ? ಹಾಗಿದ್ರೆ ನೀವು 9 ತಿಂಗಳು ಇಟ್ಕೊಂಬಿಡಿ. ಗುರು ಮಾತೆಗಂತೂ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಹೌದು. ಇಲ್ಲ 9 ದಿನ ಇರ್ಲಿ. ನೋಡಿದ್ರ ನಮ್ಮ ಗುರುಗಳು ಒಪ್ಕೊಂಡ್ಬಿಟ್ರು. ನಮ್ಮ ಗುರುಗಳು ನಿಮ್ಮನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ನೋಡಿದ್ರ. ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ ಕೊಂಡ್ರ. ಭಾಗ್ಯವತಿ, ಇದು ಈ ಉಪವಾಸ ಮಾಡ್ತೀವಲ್ಲ, ಇದು ಬಹಳ ಕಠಿಣವಾಗಿರುತ್ತಾ? ಇಲ್ಲ ಸ್ವಾಮಿ, ಈ 9 ದಿನಗಳಲ್ಲಿ ನಿಮ್ಗೆ ಎಲ್ಲಾನು ಅಂದ್ರೆ ತುಪ್ಪ, ಎಣ್ಣೆ, ತರಕಾರಿ, ಪೂರಿ, ಸಿಹಿ ತಿಂಡಿಗಳು, ಖಾರ ತಿಂಡಿ ಇದ್ಯಾವುದು ತಿನ್ನೋ ಹಾಗಿಲ್ಲ. ಮತ್ತೆ ತಿನ್ಬೇಕು ನಾನು? ನೀವು ಸ್ವಯಂ ಭಗವಂತ ಸ್ವಾಮಿ. ನಿಮ್ ಆಜ್ಞೆಯಿಂದಾನೇ ಪ್ರಪಂಚ ನಡೆಯೋದು.
ಹೌದು ನಡೆಯುತ್ತೆ. ಭಗವಂತ ಅಂದ್ಮೇಲೆ ವಾಯು ಸೇವನೆ ಮಾಡ್ಕೊಂಡೇ ಇರ್ತಾರೆ. ಹೌದು ಹೌದು ಇರ್ತಾರೆ. ಹಾಗೆ ನನಗೂ ವಾಯು ಸೇವನೆ ಜೊತೆ ಏನಾದ್ರೂ ಸಿಕ್ಕಿದ್ರೆ. ನೀವು ಕೇವಲ ವ್ರತ ಮಾಡಿ ಸ್ವಾಮಿ, ನಾನೇ ಹಣ್ಣುಗಳನ್ನ ತಂದು ನಿಮ್ಗೆ ಕೈಯಾರೆ ತಿನ್ನಿಸ್ತೀನಿ ಸ್ವಾಮಿ. ಬೇಡ ಬೇಡ ಗುರುಮಾತೆ, ಅದ್ರ ಅವಶ್ಯಕತೆ ಇಲ್ಲ. ಹೇಳಿದ್ರಲ್ಲ ಗುರುಗಳು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಿಮಗೋಸ್ಕರ ನಮ್ಮ ಗುರುಗಳು ಒಂದು ಹಣ್ಣನ್ನು ತಿಂದನೆ ಉಪವಾಸ ಮಾಡ್ತಾರೆ ಅಲ್ವಾ ಗುರುಗಳೇ? ನಾನಂತೂ ಒಂದು ಹನಿ ನೀರು ಕೂಡ ಕುಡಿಯಲ್ಲ, ಸರಿನಾ? ಮಾತೆ ಗುರುಗಳು ನಿರ್ಜಲ ವ್ರತ ಇಡ್ತಾರಂತೆ. ಇಲ್ಲ ಇಲ್ಲ ಇಲ್ಲ. ನಿಜಾನಾ ಸ್ವಾಮಿ? ಅಯ್ಯೋ ಅಯ್ಯೋ ಭಾಗ್ಯವತಿ, ಎಲ್ಲಿ ಹೋಗ್ತಾ ಇದ್ಯಾ? ನಾನಂತೂ ಹಾಗೆ ಅಯ್ಯೋ ಬನ್ರೋ ಇಲ್ಲಿ. ಗುರುಗಳೇ ಎಲ್ಲ ಹಾಳು ಮಾಡಿದ್ರು. ಎತ್ಕೋ. ಏನ್ ಎತ್ಕೋಬೇಕು? ಅಯ್ಯೋ ಅಮ್ಮನ ಎತ್ಕೋ. ಅಯ್ಯೋ ನನ್ ಪ್ರಯತ್ನ ಪಟ್ರು ಅಮ್ಮ ಹೇಳೋದೇ ಇಲ್ಲ ಅಲ್ಲಿಂದ. ಏನ್ ಹೇಳ್ತಿದ್ದಾರೆ ಅಂದ್ರೆ ಅಮ್ಮ ಇವತ್ತು ಇಡೀ ದಿನ ಇಲ್ಲೇ ಇರ್ತಾರಂತೆ, ಎಲ್ಲ ಹೋಗಲ್ವಂತೆ. ಇವ್ರಿಗೆ ನಿನ್ ಮೇಲೆ ನಂಬಿಕೆ ಇಲ್ವಂತೆ, ನೀನ್ ತಪ್ಪಿಸ್ಕೊಂಡ್ಬಿಟ್ರೆ. ಅಯ್ಯೋ ನಾನ್ ಓಡ್ಲೇಬೇಕೀಗ. ಅಮ್ಮ ಈಗಾಗ್ಲೇ ತಡ ಆಗಿ ಹೋಗಿದೆ. ಒಂದ್ ವೇಳೆ ನಾನ್ ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ತಾತಾಚಾರ್ಯರು ನನ್ನನ್ನ ಬಹಿಷ್ಕರಿಸ್ತಾರೆ. ನಿನ್ನ ದರ್ಬಾರಿಂದ ಬೇಕಾದ್ರೂ ಬಹಿಷ್ಕರಿಸ್ಲಿ, ಈ ಊರಿಂದ ಬೇಕಾದ್ರೂ ಬಹಿಷ್ಕರಿಸ್ಲಿ, ಇಲ್ಲ ಈ ರಾಜ್ಯದಿಂದ ಬೇಕಾದ್ರೂ ಬಹಿಷ್ಕರಿಸ್ಲಿ, ಇಲ್ಲ ಪ್ರಳಯನೇ ಆಗ್ಲಿ, ಅವ್ರ ಈ ಜಾಗದಿಂದ ಹೇಳಲ್ವಂತೆ. ಅಯ್ಯೋ ಲಾಮಾ ಎತ್ತು ಅದ್ಭುತವಾಗಿದೆಲ್ಲ ಅದು. ಎಂತ ಮಾತ್ ಹೇಳ್ತಿದ್ದಾನ ಅವನು. ಏನ್ ಹೇಳ್ತಿದ್ದಾನೆ ಅಂದ್ರೆ ಇಷ್ಟು ಸ್ವಾದಿಷ್ಟವಾಗಿರೋ, ಇಷ್ಟು ಸಿಹಿ ಆಗಿರೋ, ಶುದ್ಧ ತುಪ್ಪದಿಂದ ಮಾಡಿರೋ ಬೂಂದಿ ಲಾಡನ್ನ ಅವನು ತಿಂತಾ ಇರೋದು ನೋಡ್ತಾ ಇದ್ರೆ ಒಂದೇ ನಿಮಿಷದಲ್ಲಿ ಇರೋ ಬರೋ ಎಲ್ಲ ಲಾಡನ್ನು ಮುಗಿಸ್ಬಿಡ್ತಾನೇನೋ ಅಂತ ಅನಿಸ್ತಾ ಇದೆ. ಅಯ್ಯೋ ಅಮ್ಮ, ನೀನ್ ಎದ್ಬಿಟ್ಯಾ? ನೀನೇ ಹೇಳ್ತಿದ್ದೆ ಪ್ರಳಯ ಬಂದ್ರು ನಾನು ಹೇಳೋದೇ ಇಲ್ಲ ಅಂತ. ಪ್ರಳಯ ಬಂದಿದ್ರು ಎದ್ದೇಳ್ತಾ ಇರ್ಲಿಲ್ಲ, ಆದ್ರೆ ಲಾಡು ವಿಷಯ ಅಲ್ವಾ ಇದು, ಅದಕ್ಕೆ ಎದ್ದೇಳ್ಬೇಕಾಯ್ತು. ಆದ್ರೆ ನೀ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಎತ್ಕೋ. ಏನ್ ಎತ್ಕೊಳ್ಳಿ? ಅಯ್ಯೋ ಅವ್ರ ಮೇಲೆ ಆಣೆ ಮಾಡು, ಇಲ್ಲ ಅಂದ್ರೆ ಅಮ್ಮ ಈ ಜಾಗದಿಂದ ಕದ್ಲೋದೇ ಇಲ್ವಂತೆ. ಅಯ್ಯೋ ಅಮ್ಮ, ನಾನ್ ಪ್ರಮಾಣ ಮಾಡ್ತಿದ್ದೀನಿ. ಒಂದ್ ವೇಳೆ ನಾನು ಈ ಹೊಸ್ಲು ದಾಟ್ ಹೋದ್ರೆ ನಾನ್ ನದಿಲಿ ತಣ್ಣಗಿರೋ ನೀರಲ್ಲಿ ಒಂದಲ್ಲ ಎರಡಲ್ಲ 10 ಸಲ ಮುಳುಗಿ ಹೇಳ್ತೀನಿ. ಅಮ್ಮ ಈಗ ನೀವು ಆಣೆ ಮಾಡಿಸ್ಕೊಂಡಾಯ್ತಲ್ಲ, ನೀವೀಗ ಹೋಗಿ ಲಾಡ್ತೀನಿ, ಇಲ್ಲಾಂದ್ರೆ ಎಲ್ಲ ಮುಗ್ದು ಹೋಗ್ಬಿಡುತ್ತೆ. ಹೋಗು. ಶಾರದಾ, ನಾನ್ ದರ್ಬಾರಿಗೆ ಹೋಗ್ಲೇಬೇಕು. ಮತ್ತೆ ಅವ್ರ ತಲೆ ಮೇಲೆ ಕೈ ಆಣೆ ಮಾಡಿದ್ದು? ಈ ಕೆಳಗಿಟ್ಟಿದ್ದೀನಿ, ಮನೆಗ್ ಬಂದಾದ್ಮೇಲೆ ಇದನ್ನ ತಗೊಂಡ್ ಮೇಲೆ ಇಡ್ತೀನಿ, ಆಯ್ತಾ? ನಾನೀಗ ಹೊರಡ್ತೀನಿ. ದನಿಮನಿ, ತಲೆ ಎಲ್ಲ ಸುತ್ತಾ ಇದೆ ಕಣ್ರೋ. ಅಯ್ಯೋ ಮೂರ್ಖರ, ಅದನ್ನೇನ್ ತಿನ್ನಕ್ಕಾಗತ್ತೇನ್ರೋ? ಮೃಷ್ಟಾನ್ನವೇ ಹಸುವಾಗ್ತಾ ಇದೆ, ಏನಾದ್ರೂ ತಿನ್ನಕ್ ಕೊಡ್ರೋ. ಅಯ್ಯೋ ನನಗನ್ಸುತ್ತೆ ಮೂರ್ಛೆ ಹೋಗ್ಬಿಡ್ತೀನೇನೋ, ಏನಾದ್ರೂ ತಿನ್ಲೇಬೇಕು. ಪಂಡಿತ ರಾಮಕೃಷ್ಣ ಕಾಣುತ್ತಿಲ್ಲ. ರಾಮನ ಹೆಸರು ಬಂತು. ಎಲ್ಲಿ ಕಾಣಿಸ್ತಾನೆ ಮಹಾರಾಜರೇ, ಎಲ್ಲಿ ಕಾಣಿಸ್ತಾನೆ? ಪಂಡಿತ ರಾಮಕೃಷ್ಣ ಆತನ ಕರ್ತವ್ಯದ ಪಾಲನೆಯನ್ನ ಮರ್ತು ಹೋಗಿದ್ದಾನೆ. ಅವನಿಗೆ ಇಷ್ಟ ಬಂದಂಗ್ ಮಾಡ್ತಾನೆ. ನೋಡಿದ್ಯಾ, ಉಪವಾಸ ಇದ್ರು ನಮ್ಮ ಗುರುಗಳು ಆ ಪಂಡಿತ ರಾಮನ ಭಜನೆ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಸರಿಯಾಗಿ ಹೇಳಿದೆ. ಪ್ರಣಾಮಗಳು ಮಹಾಪ್ರಭು. ಅಯ್ಯೋ ಬನ್ನಿ ಪಂಡಿತರೇ, ಬನ್ನಿ. ನೀವೀಗ ತಡವಾಗಿ ಬಂದಿದ್ದಕ್ಕೆ ಯಾವ್ದಾದ್ರು ಮೂರ್ಖತೆಯ ಕಥೆಯನ್ನ ಹೇಳ್ಬಿಡಿ ಹಾಗಾದ್ರೆ. ಕ್ಷಮಿಸಿ ಮಹಾಪ್ರಭು, ಬರೋದಕ್ಕೆ ಸ್ವಲ್ಪ ತಡ ಆಯ್ತು. ನೀವು ತಡವಾಗಿದ್ದಕ್ಕೆ ಕಾರಣ ಹೇಳಿ. ಆ ಕಾರಣ ತಿಳ್ಕೊಳ್ಳೋದಕ್ಕೆ ನಮ್ ಗುರುಗಳು ಕಾಯ್ತಾ ಇದ್ದಾರೆ. ಇನ್ನು ಜಾಸ್ತಿ ಹೊತ್ತು ಅವ್ರನ್ನ ಕಾಯಿಸ್ಬೇಡಿ. ಅದೇನು ಅಂದ್ರೆ ಮಹಾಪ್ರಭು, ಇವತ್ತು ನವರಾತ್ರಿಯ ಮೊದಲನೇ ದಿನ, ಅದಕ್ಕೆ ದೇವರಿಗೆ ನೈವೇದ್ಯ ಮಾಡ್ಬೇಕು ಅಂತ ಮನೆಯಲ್ಲಿ ಸ್ವಾದಿಷ್ಟ ಅಡಿಗೆಗಳನ್ನ ಮಾಡ್ತಿದ್ರು. ಅದಕ್ಕೆ ಸ್ವಲ್ಪ ತಡ ಆಯ್ತು. ಭಕ್ಷ್ಯಗಳು ಮಾಡಿದಾರ? ಹಾ ಆಚಾರ್ಯರೇ, ಲಾಡು, ಶೀರಾ, ಪಾಯಸ, ಬಾದುಷಾ. ಸಾಕು ಬಿಡಪ್ಪ. ಅದಕ್ಕೋಸ್ಕರ ತಾಯಿಗೆ ನೈವೇದ್ಯ ಮಾಡಿದ್ವಿ. ಆಮೇಲೆ ಪ್ರಸಾದ ಸ್ವೀಕರಿಸದೆ ಹೇಗ್ ಬರಕ್ಕಾಗತ್ತೆ ಹೇಳಿ? ಹಾಗೆ ಇಷ್ಟು ತಿನ್ನೋಷ್ಟ್ರಲ್ಲಿ ಸ್ವಲ್ಪ ತಡ ಆಯ್ತು. ಅಯ್ಯೋ, ಅದೇನಂದ್ರೆ ನಿಮ್ಮ ಭಕ್ತಿಯನ್ನು ನೋಡಿ ಗುರುಗಳು ಸ್ವಲ್ಪ ಭಾವುಕರಾಗ್ಬಿಟ್ರು. ಪಂಡಿತ ರಾಮಕೃಷ್ಣ, ನಿಮ್ಮ ಸ್ಥಾನವನ್ನು ಅಲಂಕರಿಸಿ.
ರಾಜಕುಮಾರ ಅಚ್ಯುತ. ಅಣ್ಣಯ್ಯ, ನಿಮ್ಮನ್ನು ನೋಡಿ ಸಂತೋಷವಾಯಿತು. ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ನಾವು ಕೂಡ. ಮಚಲಿಪಟ್ಟಣದಲ್ಲಿ ನೀವು ನಿಮ್ಮ ಕರ್ತವ್ಯ ನಿಷ್ಠೆ ಪಾಲಿಸಿದ್ದು ನಮ್ಮ ತಲೆ ಗರ್ವದಿಂದ ಎದ್ದು ನಿಂತಿದೆ. ನವರಾತ್ರಿಯ ಶುಭ ವೇಳೆಯಲ್ಲಿ ಬಂದಿದ್ದು ಪ್ರಸನ್ನರಾದಿವಿ ನಾವು. ನೀವು ಇಲ್ಲದಿದ್ದದ್ದು ನಮ್ಮನ್ನು ಕಾಡುತ್ತಿತ್ತು. ಪ್ರಣಾಮಗಳು. ತುಂಬು ಹೃದಯದ ಸ್ವಾಗತ. ನಿಮಗೋಸ್ಕರ ಒಳ್ಳೆ ಉಡುಗೊರೆಗಳನ್ನು ತಂದಿದ್ದೀವಿ. ದಯವಿಟ್ಟು ಇವುಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಧನ್ಯವಾದ. ನಿಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ಧನ್ಯವಾದಗಳು. ರಾಜ್ಕುಮಾರ, ಉಡುಗೊರೆ ನಿಮ್ಮ ಅತ್ತಿಗೆಯರಿಗೆ ಮಾತ್ರವೇ? ಇಲ್ಲ ಅಣ್ಣಯ್ಯ, ಹಾಗೇನೂ ಇಲ್ಲ. ನಿಮಗೋಸ್ಕರನೂ ತಂದಿದ್ದೀವಿ. ಏನು ತಂದಿರಿ ನಮಗೆ? ভীষণ বাবুরে আমি ভীষণ বাবুরে। ಮಹಾರಾಜ ನಮಸ್ಕಾರ. ಅಣ್ಣಯ್ಯ, ಇವರು ಭೀಷಣ್ ಬಾಬು ಅಂತ ಬಂಗಾಳದವರು. ಬಂಗಾಳದಲ್ಲಿ ಅಸ್ತ್ರಶಸ್ತ್ರದ ವಿಷಯದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಇವರು ಒಳ್ಳೊಳ್ಳೆ ಅಸ್ತ್ರಗಳನ್ನ ಮಾಡಿದ್ದಾರೆ. ಹಾಗಾಗಿ ಇವರಿಂದ ವಿಜಯನಗರದ ಸಾಮ್ರಾಜ್ಯ ಇನ್ನೂ ಶಕ್ತಿಶಾಲಿಯಾಗ್ಲಿ ಅಂತ ಇವರನ್ನ ಕರ್ಕೊಂಡು ಬಂದಿದ್ವಿ. ನಾವು ಇವರ ಬಗ್ಗೆ ಇವರ ಮಾತಲ್ಲೇ ಕೇಳಬಯಸುತ್ತೇವೆ. ವಿಸ್ತಾರವಾಗಿ ಹೇಳಿರಿ ನಿಮ್ಮ ಬಗ್ಗೆ. ಇಲ್ಲ ಅಣ್ಣಯ್ಯ, ಅದು ವಿಸ್ತಾರವಾಗಿ ಹೇಳೋಕ್ಕಾಗಲ್ಲ. ಬಂಗಾಳದಿಂದ ಬಂದಿದ್ದೀರಾ ನೀವು? ಶಕ್ತಿ. ಅಸ್ತ್ರಶಸ್ತ್ರದ ವಿಶೇಷ ತಜ್ಞರು ನೀವು. ಶಕ್ತಿ. ಹೇಗೆ ಬಂದಿರಿ ನೀವು ಈ ಕ್ಷೇತ್ರಕ್ಕೆ? ಓ ಕತೆ ತುಂಬಾ ಲಂಬ. ಅವಾಗ ನಾನಿದ್ದೆ ತುಂಬಾ ಛೋಟ. ನಮ್ಮ ಊರ್ ಬಿ ಛೋಟ. ಆದ್ರೆ ಮಹಾರಾಜ ಆಪ್ಕೋ ಇಲ್ಲ. ಬಾಬಾ ಬೋಲ್ತಾ ಇಲ್ಲ. ನಮ್ಮ ಜನ್ಮ ಬಂಗಾಲಿ ಪರಿವಾರದ ಮೇ ಹುವಾ. ದಾರೂನ್. ಮಹಾರಾಜ ದಾರೂನ್ ಏನಂದ್ರೆ ತುಂಬಾ ಒಳ್ಳೇದು. ಖೂಬ್ ಬಾಲೋ. ಮಹಾರಾಜ ಬಾಲ್ಯ ಕಾಲದಿಂದ ನಮ್ಗೆ ಗೋಲಿ ಆಡೋದು ತುಂಬಾ ಅಚ್ಚ ಲಾಗ್ತಾ. ನಾನು ಒಂದ್ ಗೋಲಿಯಿಂದ ದೋ ಗೋಲಿನ ಹೊಡಿತಿದ್ದೆ. ಅವಾಗ ಮಡಿಕೆನೂ ಪೋಡ್ತಾತ. ಆಗ್ಲೇ ನಮ್ಗೆ ಪತಾ ಲಗ ಮಹಾರಾಜ್, ಅದು ಅಸ್ತ್ರ ಶಸ್ತ್ರ ಕ್ಷೇತ್ರ ಮೇ ನಾವು ಅಧಿಕ ಪ್ರಾರಂಭವಾಗ್ಬೋದು ಅಂತ. ಕಿಂತು ಮಹಾರಾಜ್ ನಮ್ಮ ಹತ್ರ ಪೈಸಾ ಇರ್ಲಿಲ್ಲ. ನಮ್ಮ ಬಾಬಾ ಮುನಿಮ್ ভীষণ বাবুরে আমি ভীষণ বাবুরে। ভীষণ বাবুরে আমি ভীষণ বাবুরে। ಮಹೋದಯ, ಮಹಾರಾಜರ ಪ್ರಶ್ನೆ ಏನು ಅಂದ್ರೆ, ನೀವು ಅಸ್ತ್ರಶಸ್ತ್ರದ ಕೆಲ್ಸಕ್ಕೆ ಹೇಗ್ ಹೋದ್ರಿ ಅಂತ. ಅವಸರ. ನಾನ್ ಬೋಲ್ತಾಯ್, ನೀನ್ ಬಿಚ್ ಮೇಟ್ ಹೋಗ್ತಾಯ್, ನಾನ್ ಎಲ್ಲ ಮರಿತಾಯ್. ಅದನ್ನೇ ಬೋಲ್ತಾ ಇದ್ದೀನಿ. ಮಹಾರಾಜ, ಅಸ್ತ್ರಶಸ್ತ್ರ ಕ್ಷೇತ್ರದಲ್ಲಿ ನಮ್ಮ ಪ್ರವೇಶ ಹೇಗಾಯ್ತು? ಅಸ್ತ್ರಶಸ್ತ್ರ ಕ್ಷೇತ್ರದಲ್ಲಿ ನಮ್ಮ ಪರಿವಾರದಿಂದ ಕೊಯ್ನಾಯ್. ನಮ್ಮ ಕುಟುಂಬ ಕಪಡ ವ್ಯಾಪಾರ ಮಾಡುತ್ತೆ. ಬಂಗಾಳದಲ್ಲಿ ನಮ್ಮ ಮೋಸ ಅವ್ರದ್ದು ಬಹುತ್ ಬಡ ಅಂಗಡಿ ಇದೆ, ದಾರೂನ್. ಕಿಂತು ಹೋದ್ ವರ್ಷ ನಮ್ಮ ಮೋಸಾಜಿದು ಹೋಗ್ಬಿಡ್ತು. ಅದು ಬಾಬಾ ಪ್ರಾಣ ಹೋಗ್ಬಿಡ್ತು. ಇಲ್ಲ, ಇದು ಸಾಧ್ಯನೇ ಇಲ್ಲ. ಬಾಜೆ ಹೇಗೆ ಅಸಂಭವ ಬೋಲೋ? ಗೀತಾದಲ್ಲಿ ಶ್ರೀಕೃಷ್ಣ ಕ್ಯಾ ಬೋಲಾ ಹೈ? ಆತ್ಮ ಅಮರ, ಶರೀರ ನಶ್ವರ ಹೈ. ಒಂದು ಯಾರು ಜನ್ಮ ತಗೋತಾರೋ ಉಸ್ಕಾ ಮೃತ್ಯು ನಿಶ್ಚಿತ್ ಹೈ. ಅದಕ್ಕೆ ಮೋಸಾಜಿ ಅವರು ಜನ್ಮ ಲಿಯಾ. ಹಾಗಿದ್ರೆ ಮೃತ್ಯು ಅಸಂಭವ ಹೇಗಿಲ್ಲ? ಮಹೋದಯ, ನಾನ್ ಏನ್ ಹೇಳ್ದೆ ಅಂತ ನಿಮಗ್ ಅರ್ಥ ಆಗ್ಲಿಲ್ಲ. ನಾನ್ ಏನ್ ಹೇಳಕ್ ಹೊರಟೆ ಅಂದ್ರೆ, ನೀವು ನಮ್ಮ ಅತಿಥಿ. ನಿಮ್ಮ ಅತಿಥಿ ಆಗೋದು ಅಸಂಭವ ಹೈ ಮಹಾರಾಜ. ಅಯ್ಯೋ ಇಲ್ಲ, ನನ್ ಮಾತಿನ ಅರ್ಥ ಅದಲ್ಲ. ನಾನ್ ಹೇಳಿದೇನು ಅಂದ್ರೆ, ನೀವ್ ಈ ತರ ದರ್ಬಾರಲ್ಲಿ ನಿಂತ್ಕೊಳ್ಳೋದು ಅದು ಸರಿ ಅಲ್ಲ. ನೀವು ಆಸನ ಸ್ವೀಕರಿಸಿ ಅಲ್ವಾ ಮಹಾಪ್ರಭು? ಏ ಬಿಟಿಕ್ ಹೈ ಮಹಾರಾಜ್. ಹಾ, ನೀವು ದಯವಿಟ್ಟು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಆಭಾರ್. ಉಡಿ. ಏನಾಯ್ತು? ನಾವು ಸ್ಥಾನ ಗ್ರಹಣ ನೈ ಕರ್ ಸಕ್ತಾ ಹೈ. ನಾವು ಸ್ಥಾನ ಗ್ರಹಣ ನೈ ಕರ್ ಸಕ್ತಾ ಹೈ. ಯಾಕೆ? ಇಲ್ಲ ಮಹಾರಾಜ್, ನಿಮ್ಮ ಸ್ಥಾನದಲ್ಲಿ ಕೋಯಿ ಗ್ರಹಣ ಇಲ್ಲ. ಕಿಂತು ಸ್ಥಾನ ಗ್ರಹಣ ಮಾಡಕ್ಕೂ ಮೊದ್ಲೆ ಹಮ್ ಬೆಂಗಾಲ್ ಸೆ ನಿಮ್ಮೆಲ್ಲರಿಗೂ ತಿಂಡಿನ ಲಾಯ ಹೈ. ಏನ್ ತಂದಿದ್ದೀರಾ?
ಓ ಬತಾತಾ ಹೈ ಯಾಕೆ ಹೆದರಿಸ್ತೀರಿ ಮಿಷ್ಟಿ ಮಿಠಾಯ್ ಮಹಾರಾಜ್ ಯದಿ ನಿಮ್ಮ ಆಜ್ಞೆ ಇದ್ರೆ ತೋ ನಾವಿಲ್ಲಿ ಹೇಳಿ ಭೀಷಣ ಬಾಬೂರೇ महाराज महाराज देखो महाराज लीजिए रुचि देखो ನೀವ್ ತಿನ್ನೋ ಹಾಗಿಲ್ಲ ವ್ರತ ಮಾಡ್ತಿದ್ದೀರಲ್ಲ ಜಾಸ್ತಿನೂ ತಿನ್ನೋದಿಲ್ಲ ಒಂದ್ 10-12 9 ದಿನದವರೆಗೆ ಏನೂ ಇಲ್ಲ ಮೊದಲನೆಯದಾಗಿ ಪೂಜ್ಯ ಗುರುವರ್ಯರಿಗೆ ನೀಡಿ ಲೀಜಿಯ ಗುರುಗಳೇ ಇಲ್ಲ ಮಹಾರಾಜ್ರೆ, ನಮ್ಮ ಗುರುಗಳು ಸಿಹಿ ತಿಂಡಿ ತಿನಿಸುಗಳನ್ನ ತಿನ್ನೋದಿಲ್ಲ. ಯಾಕೆ ಯಾಕೆ ತಿನ್ನಲ್ಲ? ಈ ಮಿಷ್ಟಿ ತುಂಬಾನೇ ಮೃದುವಾಗಿದೆ, ಇಸ್ಕೆಲಿ ಹಲ್ಲಿನ ಅವಶ್ಯಕತೆ ಇಲ್ಲ. ಹಲ್ಲುಗಳಿವೆ. ವ್ರತ ಕೂಡ ಇದೆ ನಿಮ್ದು. ಅತಿಥಿ ದೇವೋ ಭವ. ಅತಿಥಿಗಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ದೇವರು ಕೊಡುವಂತದ್ದನ್ನ ನಾವು ಖಂಡಿತ ಸ್ವೀಕರಿಸಲೇಬೇಕು. ನೀವು ಕುಡಿ, ನಮ್ಗೆ ತಿಂತೀವಿ ನಾವು. ಲೀಜಿಯೇ, ನಾವು ನಮ್ಮ ಹಾತೊಂದ್ಸೆ ತಿನ್ನಿಸ್ತೀವಿ ನಿಮ್ಗೆ. ಮಹೋದಯರೇ, ಈ ಮಿಠಾಯಿಯ ಹೆಸರೇನು? ಆಚಾರ್ಯರೇ, ನಿಮ್ಗೆ ತನ್ ಕಾಲ್ ಮೇಲೆ ತಾನೇ ಕಲ್ಲು ಹಾಕೊಳ್ಳೋ ಅರ್ಥ ಗೊತ್ತಿದ್ಯಾ? ಗೊತ್ತಿದೆ ಗೊತ್ತಿದೆ, ಪ್ರಚಂಡ ಪಂಡಿತ ನಾನು. ಇದೀರಾ ಈಗ ಈ ಗಾದೆ ಮಾತನ್ನ ನಿಜವಾದ ರೂಪನ ನಿಮ್ ಕಣ್ಮುಂದೆನೆ ಆಗೋದನ್ನ ನೋಡಿ ನೋಡಿ. ನಾವು ನಿಮ್ಮಿಂದ ಬಹುತ್ ಪ್ರಭಾವಿತ ಹೋಗಯ. ಯಾವುದೇ ಚೀಸ್ ಸ್ವೀಕಾರ ಮಾಡೋಕ್ಕೂ ಪೆಹಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಹೈ. ಆದ್ರೆ ಹೆಸರು ತಿಳ್ಕೊಳ್ಳೋದಕ್ಕಿಂತ ಬಹಳ ಮುಖ್ಯವಾದದ್ದು ಅದನ್ನ ಸ್ವೀಕರಿಸುವಂತದ್ದು. ಕೊಡಿ, ಹಮ್ ಕಿಲಾಯೇಗ. ಕಿಂತು ಮೊದಲು ಹೇಳ್ತೀನಿ, ಇದು ಇದೆಯಲ್ಲ, ಇದು ರೋಷಗುಲ್ಲ. ಏ ಜೋ ರಸಗುಲ್ಲ ಇದೆಯಲ್ವಾ, ಇದರಲ್ಲಿ ರಸ ಬರ್ತಾ ಹೇ. ಹಾ ಏ ದೇಖೋ. ಹಾ ರಸ ಚೆಲ್ಲೋಯ್ತಲ್ಲ. ರಸ ಗಯ, ಆದ್ರೆ ಗುಲ್ಲ ಇದೆಯಲ್ಲ. ಗುರುಗಳೇ, ತಪ್ಪು ಸಮಯದಲ್ಲಿ ಬಾಯಿ ಬಿಡೋ ಅಂತ ಅವಶ್ಯಕತೆ ಏನಿತ್ತು ನಿಮ್ಗೆ? ಇರ್ಲಿ, ಇದನ್ನೇ ತಿನ್ಸಿ. ಮೊದಲು ಗುಲ್ಲ ಬಗ್ಗೆ ಬತಾಯೇಗ, ಆಮೇಲೆ ಉಸ್ಕೆ ಬಾದ್ ಹೇಗ್ ತಿನ್ನಿಸ್ಬೇಕು. ಏನಿದೆ ವಿಶೇಷತೆ? ಬಾಬಾ, ಅದು ಹಾಲು ಫಡ್ಜಾತಾಯ್, ಅದಕ್ಕೆ ಇಷ್ಟು ನರಂ ಆಗ್ಬಿಡುತ್ತೆ. ನೋಡು, ನೋಡೋ. ಈ ರಸಗುಲ್ಲ ನಮ್ಮ ಗುರುಗಳ ಕನಸನ್ನೇ ನುಚ್ಚು ನೂರು ಮಾಡ್ಬಿಡ್ತು. ಈಗ ನಾವೇ ತಿನ್ನೋದು. ನೀವು ಚಿಂತೆ ಕರುನಾ, ಏ ಶಾಬ್ ರಸಗುಲ್ಲ ನಿಮ್ಗೇನೆ ಹೇ. ಹಾ, ಮತ್ತೆ ನಿಮ್ಗೂ ಕೂಡ ಹೇ ಮಹಾರಾಜ್. ಹುಷಾರಾಗಿ. ರಸದ ಜೊತೆ ಗುಲ್ಲಾನು ಹೋಯ್ತು. ನಾವೀಗೇನು ಅಂತ ತಿನ್ನೋದು? ಅಯ್ಯೋ, ನೀವು ಚಿಂತಾ ಕರೋಣವ, ಇನ್ನು ಬಹುತ್ ರಸಗುಲ್ಲ ಹೇ. ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ಬೆಂಗಾಲಲ್ಲಿ. ಮುಂದಿನ ಸಲ ಬಂದಾಗ ಲೇಕೆ ಈಗ. ಏನಾಯ್ತು ಮಹಾರಾಜರೇ? ವಿಷನ್ ಬಾಬು ಮಹಾರಾಜ್, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹಾಗೂ ಇಲ್ಲೇ ಸ್ವಲ್ಪ ದಿನಗಳು ಇದ್ದು ರಾಜ್ಯದಲ್ಲಿನ ರಾಮಲೀಲೆ ನೋಡಿಕೊಂಡು ಹೋಗಿ. ರಾಮಲೀಲೆ ಮಹಾರಾಜ್? ಹಾ ಸದಸ್ಯರೇ, ಪ್ರತಿ ವರ್ಷದಂತೆಯೇ ಈ ಬಾರಿಯೂ ಕೂಡ ರಾಮಲೀಲೆಯ ಆಯೋಜನೆ ಆಗುತ್ತದೆ. ಆದರೆ ಈ ವರ್ಷ ಆಯೋಜನೆ ಇನ್ನೂ ಭವ್ಯ ಹಾಗೂ ವಿಶಾಲವಾಗಿರುತ್ತದೆ. ರಾಜ್ಯದ ಪ್ರಮುಖ ಹಾಗೂ ಪ್ರತಿಷ್ಠಿತ ನಾಗರಿಕರಿಗೆ ಆಮಂತ್ರಣ ಕಳಿಸಲಾಗಿದೆ. ಪಕ್ಕದ ರಾಜ್ಯಗಳಿಂದಲೂ ಅತಿಥಿಗಳು ಬರುತ್ತಿದ್ದಾರೆ. ಹಾಗೂ ಈ ವರ್ಷ ನಾವು ದೇಶದ ಅತಿಶ್ರೇಷ್ಠ ರಾಮಲೀಲಾ ಮಂಡಳಿಯವರನ್ನು ಆಹ್ವಾನಿಸಿದ್ದೇವೆ. ಹಾಗಾಗಿ ಈ ವರ್ಷದ ಆಯೋಜನೆ ಅಭೂತಪೂರ್ವ, ವಿಶಾಲ ಹಾಗೂ ರೋಮಾಂಚನಕಾರಿಯಾಗಿರುತ್ತದೆ. ಸರಿಯಾಗಿ ಹೇಳಿದ್ರಿ ಅಣ್ಣಯ್ಯ. ಈ ಬಾರಿಯ ರಾಮಲೀಲೆ ನಿಜಕ್ಕೂ ರೋಮಾಂಚನಕಾರಿಯಾಗಿರುತ್ತೆ.